ಓಹ್ ನಮಸ್ಕಾರ ಪೂಜಾರಪ್ಪನವ್ರಿಗೆ. ನಾಯಕರೇ ತಗೊಳ್ಳಿ ತೀರ್ಥವ. ಶಿವ ಪೂಜೆ ಮುಗ್ದೋಯ್ತಾ? ಇತ್ತ ಕಡೆ ಬರ್ತಾ ಇದ್ದೀರಿ ಅವಾಲಿಯೇ? ಇದೇನು ಹೀಗೆ ಕೇಳ್ತೀರಿ ಕಾಳಪ್ಪನವ್ರೆ? ಸೂರ್ಯ ಹುಟ್ಟೋಕ್ ಮುಂಚೆ ಬಂದು ಗುಡಿ ಬಾಗಿಲು ತೆಗಿತೀನಿ, ಗುಡಿಸಿ ಸಾರಿಸಿ ಮಜ್ಜಿನ ಮಾಡಿಸಿ ಮಹಾಮಂಗಳಾರತಿ ಮಾಡೋ ಹೊತ್ತಿಗೆ ಹೊತ್ತು ನೆತ್ತಿಗೆ ಇರುತ್ತೆ. ಇವತ್ತು ಹೊಸಿ ಭಕ್ತರ ಸಂಖ್ಯೆ ಜಾಸ್ತಿನೇ ಇತ್ತು, ಹೊತ್ತಾಗೆ ಬಾಗಿಲು ಹಾಕಿದೆ. ನೀವು ಹೊಸಿ ಮುಂದಾಗಿ ಬರೋದಲ್ವಾ? ವ್ಯವಹಾರದಲ್ಲಿ ಒತ್ತು ಒಂದು ಗೊತ್ತಾಯ್ಕಿಲ್ಲ. ಯಾಕೆ ಏನು ವಿಚಾರ ಕಾಳಪ್ಪನವ್ರೆ? ಯಾರ ಹೆಸರು ಪೂಜೆ ಮಾಡಿಸ್ಬೇಕಿತ್ತು? ಯಾರ ಹೆಸರು ಅಂತ ಕೇಳ್ತಾ ಇದ್ದೀರಿ ಅಲ್ಲ ಪೂಜಾರಪ್ಪವ್ರೆ? ನನಗೆ ಯಾರು ಅಂತ ಅವರೇ ಗೇಣುದ್ದ ಇದ್ದಾಗ್ಲಿಂದು ನನ್ನನ್ನು ಸಾಕಿ ಸಲುವಿ ಅಪ್ಪ ಅವನಂಗೆ ನೋಡ್ಕೊಂಡವರು ನಮ್ಮ ಅಕ್ಕಯ್ಯ ಬಾವಯ್ಯ. ಉಲ್ಯಂಗಿತ ನಮ್ಮ ಬಾವಯ್ಯ ಇವತ್ತು ಉಸಿರಾಡದೆ ಮರದಂಗೆ ಮನಿಕೊಂಬಿಟ್ಟವನೆ. ಪೂಜೆ ಮಾಡಿಸ್ಕೊಂಡು ತೀರ್ಥವ ತಗೊಂಡೋಗೋ ಅಂತ ಬಂದು. ಏನು ಹೇಳ್ತಿದ್ದೀರಾ ಕಾಳೇನವ್ರೆ? ದುಂಡೇಗೌಡರಿಗೆ ಹುಷಾರಿಲ್ವಾ? ಮೊನ್ನೆ ತಾನೇ ನೋಡಿದಾಗ ಚೆನ್ನಾಗೇ ಇದ್ದೀರಲ್ಲ, ಏನಾಯ್ತು ಅವ್ರಿಗೆ? ಅಯ್ಯೋ, ಮುನ್ಸೂನ್ ಜನ್ಮ ಶಾಶ್ವತವ ಹೇಳಿ, ನೀರಿನ ಮ್ಯಾಗೆ ಗುಳ್ಳೆ ಇದ್ದಂಗೆ. ಇವತ್ತಿದ್ದವನು ನಾಳಿಕೆ ಇರಕ್ಕಿಲ್ಲ. ನಮ್ಮ ಬಾವಯ್ಯ ಊರಿಗೆ ಬೇಕಾದಂಥ ಮನ್ಸ. ಕಂಬಕ್ಕೆ ತಲೆ ಹೊಡ್ಕೊಂಡು ಬಿದ್ದೋಗವನೆ. ಊರ್ನಾಗೆ ಯಾರಿದ್ದೇನು ಪ್ರಯೋಜನ? ಒಬ್ರಾದ್ರೂ ನೋಡಕ್ ಬಂದ್ರಿಯೇ? ತಪ್ಪು ತಿಳ್ಕೊಬೇಡ ಕಾಳಯ್ಯ, ದುಂಡೇಗೌಡರು ಪೋಡಿಗೆ ಹಿರಿ ಮನ್ಸ. ಅವ್ರ ಮ್ಯಾಗೆ ನಮಗೆ ಪ್ರೀತಿ ಗೌರವ ಎಲ್ಲ ಐತೆ. ಅವ್ರಿಗೆ ಹಿಂಗಾಗಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ನೋಡಿ, ತಾಂಬೂಲ ತಗೊಂಡು ನಿಮ್ಮ ಮಟ್ಟಿ ತಾಕನೆ ಹೊಂಟಿದ್ದೆ ದುಂಡೇಗೌಡ್ರನ್ನ ಜಾತ್ರೆ ಕರಿಯವ ಅಂತ. ಹಂಗೆ ನಮ್ಮ ಪೂಜಾರಪ್ಪನ ಕರ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ಅಯ್ಯಯ್ಯೋ, ಇಷ್ಟೆಲ್ಲ ಆಗಿದೆ ಅಂದಮೇಲೆ ದುಂಡೇಗೌಡರು ನೋಡ್ಕೊಂಡೇ ಬರಬೇಕು. ತೀರ್ಥ ಪ್ರಸಾದ ಇಲ್ಲೇ ಇದೆ, ನೋಡ್ಕೊಂಡೇ ಬರೋಣ. ಆಯ್ತು, ನಡೀರಿ ಸ್ವಾಮಿ, ನಡ್ರಿ ಬನ್ನಿ. ನಾನು ನೋಡ್ಕೊಳ್ತೀನಿ. ನಿಮ್ಮಿಬ್ಬರನ್ನ ಬಳಸ್ಕೊಂಡು ನನ್ನ ಬೇಳೆ ಕಾಳನ ಬೇಯಿಸ್ಕೊತೀನಿ. ಯಾಕೆ ಸುಮ್ಕಿದ್ದೀರಿ? ಏನಾಯ್ತು? ಯಾಕೆ ಏನು ಮಾತಾಡ್ತಾ ಇಲ್ಲ? ಏನಾಯ್ತು ಅಂತ ನನಗೂ ತೋಚುತ್ತಿಲ್ಲ ತಾಯಿ. ಇದೇನ್ ಸ್ವಾಮಿ ಹಿಂಗೆ ಹೇಳ್ತಿದ್ದೀರಾ? ಸರ್ವವನ್ನ ತಿಳಿದಿರೋ ಜ್ಞಾನಿಗಳು ನೀವು. ನೀವೇ ಹಿಂಗೆ ಹೇಳ್ಬಿಟ್ರ ನಾವೇನ್ ಮಾಡೋಣ? ಹೌದು ತಾಯಿ, ಕೆಲವೊಮ್ಮೆ ಪಂಡಿತನಾಗಲಿ, ಜ್ಞಾನಿಯಾಗಲಿ, ದೈವಾಂಶ ಸಂಭೂತನಾಗಲಿ, ದೇವರೇ ಆಗಲಿ, ಕೆಲವೊಮ್ಮೆ ಅನುಭವಕ್ಕೆ ಮೀರಿದ ಫಲಿತಾಂಶಗಳನ್ನು ನಾವು ಎದುರು ನೋಡಬೇಕಾಗುತ್ತದೆ. ಅಂದ್ರೆ ಅಂದ್ರೆ ಏನ್ ಸ್ವಾಮಿ? ಹಂಗಂದ್ರೆ ಏನೋ ಪಂಡಿತ್ರೆ, ಮೊದಲೇ ನಾವೆಲ್ಲ ಆತಂಕದಾಗಿದ್ದೀವಿ. ನೀವಿಂಗೆ ಒಗಟೊಗಟಾಗಿ ಮಾತಾಡಿದ್ರೆ ಯಾನ ಸರಿಯಾಗಿ ಹೇಳಿ ಬುದ್ಧಿ.
ಸುಲಭವಾಗಿ ಬಿಡಿಸಬಹುದಾದಂತಹ ವಿಷಯ ಕಗ್ಗಂಟಾಗಿ ಪರಿವರ್ತನೆಯಾದರೆ ಹೇಳಬೇಕಾದ ವಿಷಯವನ್ನು ನೇರವಾಗಿ ಹೇಗೆ ಹೇಳಲಿ ತಾಯಿ? ಕೇಳುವ ಮನಸ್ಸನ್ನು ಅರಿತು ಮಾತನಾಡಬೇಕಲ್ಲವೇ? ಸ್ವಾಮಿ, ನಿಮ್ ದಮ್ಮಯ್ಯ ಅಂತೀನಿ, ನಮ್ಗೆಲ್ಲ ನಿಮ್ ಯಾಕೆ ನಂಬಿಕೆ ಐತೆ, ನಿಮ್ ತಮ್ಮ ಅಂತ ಶಕ್ತಿ ಐತೆ. ಹೇಳಿ ಸ್ವಾಮಿ, ನಮ್ಮ ಮಾವಯ್ಯನ ಜೀವಕ್ಕೆ ಏನೂ ಆತಂಕ ಇಲ್ಲ ತಾನೆ? ಇವ್ರು ಬ್ಯಾಗ ಗುಣ ಆಯ್ತಿರ್ತಾನೆ. ಪಂಡಿತ್ರೆ, ನೆನ್ನೆ ಹೇಳಿದ್ರಿ ಒತ್ತಾರೆ ಒತ್ತಿಗೆ ಸೊರೈತಾರೆ ಅಂತ, ಈಗ ನೋಡಿದ್ರೆ ಹಿಂಗೆ ಹೇಳ್ತೀರಿ. ಏನು ಭಯ ಪಡೋಂಥ ಇಸಾರ ಇಲ್ಲ ಅಲ್ಲ? ನನ್ನೊಳಗೆಯೇ ಆತಂಕದ ಮಡುವಿರುವಾಗ ನಿಮ್ಮ ಆತಂಕವನ್ನು ಕಡಿಮೆ ಮಾಡುವ ಶಕ್ತಿ ನನಗಿಲ್ಲ ತಾಯಿ. ಪಂಡಿತ್ರೆ, ನಿಮ್ಮ ಮಾತಿನ ಅರ್ಥ? ಒಂದ್ಕಿತ ಆಗ್ಲಿಲ್ಲ ಅಂದ್ರೆ ಏನು, ಇನ್ನೊಂದ್ಕಿತ ಪ್ರಯತ್ನ ಪಡಿ. ನಿಮ್ ತವ ಅಂತ ಶಕ್ತಿ ಐತೆ. ದಯವಿಟ್ಟು ನಮ್ಮ ಮಾವಯ್ಯನ ಉಳಿಸ್ಕೊಡಿ. ನನ್ನ ಪ್ರಯತ್ನವನ್ನು ನಾನು ಮಾಡಾಯ್ತು ತಾಯಿ, ಯಾವುದೂ ಕೈಗೂಡುತ್ತಿಲ್ಲ. ನಾವು ದುಂಡೇಗೌಡ್ರನ್ನ ಕಳ್ಕೊಂಡ್ಬಿಟ್ವಿ. ಏನ್ ಹೇಳ್ತಿದ್ದೀರಿ ಪಂಡಿತ್ರೆ? ಹೌದು ತಾಯಿ, ಅವರನ್ನ ನಾವು ಕಳ್ಕೊಂಡ್ಬಿಟ್ವಿ. ಅಪ್ಪಯ್ಯ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಪ್ಪಯ್ಯ. ಮಾವಯ್ಯ, ಮಾವಯ್ಯ, ಯೋಳಿ ಮಾವಯ್ಯ, ಯೋಳಿ ಮಾವಯ್ಯ. ಇನ್ನೊಂದಿದ್ದ ಪರೀಕ್ಷೆ ಮಾಡಿ. ಎಷ್ಟು ಬಾರಿ ಪರೀಕ್ಷಿಸಿದರೂ ಫಲಿತಾಂಶ ಒಂದೇ ತಾಯಿ. ಕಾಲನ ನಿಯಮ, ವಿಧಿ ಲಿಖಿತವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಹುಟ್ಟು ಸಾವು ಬಾಳಿನ ಎರಡು ಘಟ್ಟಗಳು. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಮಾತಾಡು, ಯಾಕೆ ಸುಮ್ಮನೆ ಬದಿಕೊಂಡಿದ್ದೀಯಾ? ಮಾತಾಡು ಒಡೆಯ. ಪಂಡಿತ್ರೆ, ಪಂಡಿತ್ರೆ, ಏನಾನ ಮಾಡಿ ನಮ್ಮ ಅಪ್ಪಯ್ಯನ ಉಳಿಸ್ಕೊಡಿ ಪಂಡಿತ್ರೆ, ಏನಾನ ಮಾಡಿ ನಮ್ಮ ಅಪ್ಪಯ್ಯನ ಉಳಿಸ್ಕೊಡಿ ಪಂಡಿತ್ರೆ. ಸಾಧ್ಯವಿಲ್ಲ. ನಾನು ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇನೆ. ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈಗ ಇದು ಚೇತನವಿಲ್ಲದ ದೇಹ. ಬೇಡ್ದಯ್ಯ, ನಿನ್ ಕೈ ಮುಗಿದ್ದೀನಿ. ನನ್ನ ಮಾವಯ್ಯನ ಉಳಿಸ್ಕೊಡು, ನನ್ನ ಮಾವಯ್ಯನ ಉಳಿಸ್ಕೊಡು. ಅಪ್ಪಯ್ಯ, ಮಾತಾಡು ಅಪ್ಪಯ್ಯ. ಎಷ್ಟೊತ್ತತ್ರೂ ಅಷ್ಟೇ ತಾಯಿ. ಮುಂದಿನ ಕಾರ್ಯಕ್ಕೆ ಅಣಿ ಮಾಡ್ಕೊಳ್ಳಿ. ದೇಹನ ಹಟ್ಟಿಯಿಂದ ಆಚೆ ಇಡಿ. ಇಲ್ಲ, ನಾನಿದಕ್ಕೆ ಒಪ್ಪಕ್ಕಿಲ್ಲ. ನನ್ನ ಮಾವಯ್ಯ ಈ ಹಟ್ಟಿದ್ ಯಾರು? ಅವ್ರು ಇಲ್ಲೇ ಇರ್ಬೇಕು. ನಾನು ಅವ್ರನ್ನ ಎಲ್ಲೂ ಕರ್ಕೊಂಡೋಗಕ್ ಬಿಡಕ್ಕಿಲ್ಲ, ಬಿಡಕ್ಕಿಲ್ಲ. ಪಾಪ, ಸಂಕಟಪಟ್ಟು ಮಾತಾಡ್ತಿದ್ಯಾ ತಾಯಿ? ಹಾಗಂತ ಪದ್ಧತಿನ ಮೀರೋಕ್ಕಾಗುತ್ತಾ? ಹೋಗ್ರಪ್ಪ, ಹೋಗಿ ಸುದ್ದಿ ಮುಟ್ಸಿ.
ನಾನು ಚಿಕಿತ್ಸೆ ಕೊಟ್ಟ ದೇಹ ಇದು. ಅಂತಿಮ ಸಂಸ್ಕಾರ ಆಗೋವರೆಗೂ ನಾನು ಇದ್ದೇ ಹೋಗ್ತೀನಿ. ಇಲ್ಲ ಪಂಡಿತ್ರೆ, ನನ್ನ ಮಾವನೆಲ್ಲೂ ಬಿಟ್ಕೊಡಕ್ಕಿಲ್ಲ, ನನ್ನ ಮಾವನೆಲ್ಲೂ ಕಳ್ಕೊಳಕ್ಕಿಲ್ಲ. ಮಾವಯ್ಯ, ಸಂಕವ, ನಿನ್ನ ಸಂಕಟ ಯಾನ ಅಂತ ನಂಗೆ ಅರ್ಥ ಆಯ್ತದೆ. ಆದ್ರೆ ಏನು ಮಾಡೋದು, ಪದ್ಧತಿ ಸಂಪ್ರದಾಯ ಅಂತ ಒಂದಾಯ್ತಲ್ಲ, ದೊಡ್ಡವ್ರು ಹೇಳಿದ್ಮ್ಯಾಕೆ ಅದನ್ನು ಮೀರಬಾರ್ದಲ್ವಾ. ಮುಂದಿನ ಕಾರ್ಯಕ್ಕೆ ದಾರಿ ಬಿಡವ, ದಾರಿ ಬಿಡು. ಅಲ್ಲ ಭವ್ಯ, ಈಟ್ ಬೇಗ ಇದು ಬರೀ ದೇಹವಾಗೋಯ್ತಾ? ಇವ್ರ ಉಸಿರು ನಿಂತಿರ್ಬಹುದು, ಆದ್ರೆ ಇನ್ನೂ ಸತ್ತಿಲ್ಲ. ನಾನು ನನ್ನ ಮಾವನ್ನ ಬದುಕ್ಸ್ಕತೀನಿ, ನನ್ನ ಮಾತನ್ನ ನಂಬಿ. ಇಷ್ಟ್ರ ಮ್ಯಾಕು ನೀವು ಮಾವನ್ನ ಹೊರಗೆ ತಕೊಂಡು ಹೋಗ್ತೀನಿ ಅಂದ್ರೆ ನನ್ ಮ್ಯಾಕಾಣೆ. ಶಿವ ಶಿವ, ಕೇಳಲಾಗುತ್ತಿಲ್ಲ ತಂದೆ, ಕೇಳಲಾಗುತ್ತಿಲ್ಲ ಈ ಸಂಕಟದ ಕೂಗು. ತಂಗಿ, ಯಾವ ಕೂಗಿನ ಬಗ್ಗೆ ನಿನಗೆ ಆತಂಕ? ಇನ್ನಾವ ಕೂಗಿನ ಬಗ್ಗೆ ಹೇಳಲಿ ತಂದೆ? ನಿನ್ನ ಪರಮ ಭಕ್ತೆ ಶರಣೆ ಸಂಕಮ್ಮನ ಕೂಗಿನ ಬಗ್ಗೆ. ನಿನ್ನ ಆಣತಿಯಂತೆ ಸದಾ ಅವಳ ಯೋಗಕ್ಷೇಮದ ಬಗ್ಗೆ ನಿಗವಹಿಸುವ ನನ್ನ ಕರ್ಣಪಟಲದ ಮೇಲೆ ಅಪ್ಪಳಿಸುತ್ತಿದೆ. ಹೌದು ತಾಯಿ, ನನಗೂ ಕೇಳಿಸುತ್ತಿದೆ. ಆದರೆ ಏನು ಮಾಡುವುದು? ಏನು ಪರಮಾತ್ಮ, ಏನು ಮಾಡುವುದೆಂದು ನಿನಗೆ ತೋಚುತ್ತಿಲ್ಲವೋ? ತೋಚುತ್ತಿಲ್ಲವೋ ಅಥವಾ ರಕ್ಷಣೆ ಮಾಡುವ ಉದ್ದೇಶ ಇಲ್ಲವೋ? ಏಕೆ ತಾಯಿ, ಏಕೆ ನಿನಗೆ ಈ ಅನುಮಾನ? ಇನ್ನೇನು ತಂದೆ, ನೀನು ಸರ್ವಾಂತರ್ಯಾಮಿ. ಸಕಲ ಜೀವಿಗಳಲ್ಲಿಯೂ ಚರಾಚರಗಳಲ್ಲಿಯೂ ಜೀವ ಜಂತುಗಳಲ್ಲಿಯೂ ನೀನೇ ಇದ್ದೀಯ. ಅಷ್ಟೇ ಏಕೆ, ನೊಂದ ಆ ಆರ್ತನಾದ ಕೇಳಿ ಬರುತ್ತಿರುವ ಸ್ಥಳದಲ್ಲಿಯೂ ನೀನು ಪಾದ ಊರಿದ್ದೀಯ. ನಿನ್ನ ಉಪಸ್ಥಿತಿಯಲ್ಲಿಯೂ ಆ ಶರಣೆಯ ಮನೆಯ ಆಪತ್ತಿಗೆ ಕಾರಣವೇನು ತಂದೆ? ಎಲ್ಲವೂ ಮಹಾಕಾಲನ ನಿರ್ಣಯ ತಂಗಿ. ಕಾಲ ಕಾಲ ಕಾಲ, ಎಲ್ಲದಕ್ಕೂ ಕಾಲನ ಕಾರಣ ಹೇಳಿ ಹೋಗಬೇಡ ತಂದೆ. ನೀನೇ ಮಹಾಕಾಲ. ನಿನ್ನರಿವಿಗೆ ನಿಲುಕದೆ ಅದಿರುವುದುಂಟೇ ತಂದೆ? ಆ ಸಂಕಮ್ಮನ ಕಣ್ಣೀರಿನ ಜ್ವಾಲೆ ಎಗ್ಗಿಲ್ಲದಂತೆ ಹರಡುತ್ತಿದೆ. ಆಕೆಯ ಆರ್ತನಾದ ಮುಗಿಲು ಮುಟ್ಟುತ್ತಿದೆ. ಆದರೂ ನಿನಗೇಕೆ ಈ ಮೌನ ಸ್ವಾಮಿ? ನೀನು ಆ ಮನೆಗೆ ಕಾಲಿಟ್ಟಾಗ ಆ ಮನೆಯ ಸಂಕಷ್ಟ ನೀಗಿತು ಎಂದುಕೊಂಡೆ. ಆದರೆ ಅದು ಸುಳ್ಳಾಯಿತು. ಆ ನಿಸ್ವಾರ್ಥಿ ತುಂಡೇಗೌಡನ ಸಾವು ನ್ಯಾಯವೇ ತಂದೆ? ಏನು ಮಾಡುವುದು ತಾಯಿ? ನಾವು ಎಷ್ಟೇ ಜಾಗರೂಕರಾಗಿದ್ದರೂ ದುಷ್ಟ ಶಕ್ತಿಯ ಕೈ ಮೇಲಾಗಿ ಬಿಡುತ್ತದೆ. ವಿಧಿಯ ನಿರ್ಣಯಕ್ಕೆ ನಾವು ತಲೆ ಬಾಗಲೇಬೇಕಾಗುತ್ತದೆ ತಾಯಿ. ಇಲ್ಲ, ನಾನಿದನ್ನು ನಂಬುವುದಿಲ್ಲ. ದೇವರ ದೇವ ಮಹಾದೇವ ನೀನೇ ಆಗಿರುವಾಗ ದುಷ್ಟ ಶಕ್ತಿಯ ಕೈ ಮೇಲಾಗುವುದೇ ತಂದೆ? ಇಲ್ಲ, ನಾನಿದನ್ನು ನಂಬುವುದಿಲ್ಲ. ಇದು ಎಂದಿಗೂ ಸಾಧ್ಯವಿಲ್ಲ. ಇದು ನಿನ್ನ ಇನ್ನೊಂದು ಆಟವಷ್ಟೇ. ತಂಗಿ ಮಾರಮ್ಮ, ಈ ಜಗತ್ತಿನಲ್ಲಿ ಒಳ್ಳೆಯದು ಇರುವ ಹಾಗೆ ಕೆಟ್ಟದ್ದೂ ಇರುತ್ತದೆ. ಧನಾತ್ಮಕ ಇದ್ದ ಹಾಗೆ ಋಣಾತ್ಮಕವೂ ಇರುತ್ತದೆ. ಧರ್ಮ ಇದ್ದ ಹಾಗೆ ಅಧರ್ಮವೂ ಇರುತ್ತದೆ. ಇಲ್ಲಿ ದೈವ ಶಕ್ತಿಗಳೇ ಮೇಲಾದರೂ ಒಮ್ಮೊಮ್ಮೆ ದುಷ್ಟ ಶಕ್ತಿಗಳ ಕೈ ಮೇಲಾಗುತ್ತದೆ. ಅದು ತಾತ್ಕಾಲಿಕ ಅಷ್ಟೇ. ಚರಿತ್ರೆಯಲ್ಲಿ ಅದಕ್ಕೆ ಅನೇಕ ಉದಾಹರಣೆಗಳಿವೆ ತಾಯಿ. ಅಂದು ಶ್ರವಣ ಪಾರ್ವತಿಯನ್ನು ಸೆರೆ ಹಿಡಿಯಲು ಹೋದಾಗ
ಮಹಾಶಕ್ತನು ಮಹಾಕಾಲನೂ ಆದ ಪರಮೇಶ್ವರನೇ ಮೌನವಾಗಿರಬೇಕಾಗಿತ್ತಲ್ಲವೇ ತಾಯಿ? ದುಷ್ಟನಾದ ಮಹಿಷಾಸುರನು ದೇವತೆಗಳನ್ನು ಸೆರೆ ಹಿಡಿಯಲು ಹೋದಾಗ ದೇವಾನುದೇವತೆಗಳೇ ಮೌನವಾಗಿರಲಿಲ್ಲವೇ ತಾಯಿ? ನರಕಾಸುರನು ದೇವತೆಗಳನ್ನೇ ಹೆದರಿಸಲಿಲ್ಲವೇ ತಾಯಿ? ಇಂತಹ ಅನೇಕ ಘಟನೆಗಳು ಸ್ವಾಭಾವಿಕ, ಆದರೆ ಇದು ತಾತ್ಕಾಲಿಕ ಅಷ್ಟೇ. ಇದಕ್ಕೆ ಪರಿಹಾರ ಇಲ್ಲವೇ ತಂದೆ? ದುಂಡಯ್ಯನ ಪ್ರಾಣ ಪಕ್ಷಿ ಮತ್ತೆ ಗೂಡು ಸೇರುವುದಿಲ್ಲವೇ? ಸಂಕಮ್ಮನ ಕೋರಿಕೆ ಈಡೇರುವುದಿಲ್ಲವೇ ಪರಮಾತ್ಮ? ನಾನು ಮೊದಲೇ ಹೇಳಿದಂತೆ ಯಾವತ್ತೂ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ತಾತ್ಕಾಲಿಕ ಜಯ. ಒಂದು ವೇಳೆ ಅಧರ್ಮಕ್ಕೆ ಜಯ ಸಿಕ್ಕಂತೆ ತೋರಿದರೂ ಅದಕ್ಕೊಂದು ಕಾರಣವಿರುತ್ತದೆ, ಸ್ಪಷ್ಟವಾದ ಉದ್ದೇಶವಿರುತ್ತದೆ. ಪರಮಾತ್ಮ, ಹಾಗಾದರೆ ಈ ಮನೆಯಲ್ಲಿ ನಡೆದಿರುವುದು ದುಷ್ಟ ಶಕ್ತಿಯ ತಾತ್ಕಾಲಿಕ ಜಯವೋ ಅಥವಾ ಶಾಶ್ವತ ಜಯವೋ? ಅದನ್ನು ಕಾಲ ನಿರ್ಧಾರ ಮಾಡುತ್ತದೆ. ನಾವು ಕಾದು ನೋಡಬೇಕಷ್ಟೇ. ಬನ್ನಿ ಪಂಡಿತ್ರೆ, ಬನ್ನಿ ನಾಯಕರೇ. ಪಂಡಿತ್ರೆ, ಓ ಪಂಡಿತ್ರೆ, ಅವಿ ನಮ್ಮ ಬಾವಯ್ಯನ ಅಲ್ಲಿ ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಾ ಕುಂತಿದ್ದೀರಿ ನೀವು? ನಮ್ಮ ಬಾವಯ್ಯ ಹೆಂಗವ್ರೆ? ಪೂಜಾರಪ್ಪನವ್ರೆ, ನಾಯಕರೇ, ಇವರಿಗೆ ನಮ್ಮ ಬಾವಯ್ಯನ ಉಚ್ಚರಿಸ್ತಾ ಇರೋ ಪಂಡಿತರು ಶರಣ. ನಮ್ಮ ಬಾವಯ್ಯನ ಆರೋಗ್ಯ ಹೆಂಗದೆ ಪಂಡಿತರೆ? ಕೊನೆಗೂ ನೀನೇ ಗೆದ್ದೆ. ಹಂಗಂದ್ರೆ ಏನ್ ಪಂಡಿತರೆ? ನನ್ನ ಕಾರ್ಯ ಫಲ ಕೊಡಲಿಲ್ಲ, ನಿನ್ನ ಕಾರ್ಯಕ್ಕೆ ಜಯ ಸಿಕ್ತು. ಸಂತೋಷನಾ? ಸಂತೋಷನ? ಏನು ಹೇಳ್ತಿದ್ದೀರಾ ಸ್ವಾಮಿ? ಪಂಡಿತರೆ, ನಮ್ಮ ದುಂಡೇಗೌಡರಿಗೆ ಏನಾಯ್ತು? ಯಾರಿಗೆ ಹೇಳ್ತಾ ಇದ್ದೀರಾ ಸಂತೋಷ ಅಂತ? ಇನ್ಯಾರಿಗೆ? ಈ ಸಂದರ್ಭಕ್ಕಾಗಿ ಕಾಯುತ್ತಿದ್ದಾನಲ್ಲ ಆ ಯಮಧರ್ಮ, ಅವನಿಗೆ. ಯಮಪಾಶ ಹಿಡಿದು 2 ದಿನದಿಂದ ಮನೆಯ ಮುಂದೆ ಅವನು ಕಾಯುತ್ತಿದ್ದ. ಅವನಿರಲಿ, ಅವನ ಪಾಶವೂ ಕೂಡ ಮನೆಯೊಳಗೆ ಬರದಂತೆ ನಾನು ಕಾಯುತ್ತಿದ್ದೆ. ಆದರೆ ನನ್ನ ಶ್ರಮ ಫಲಿಸಲಿಲ್ಲ. ಯಮಧರ್ಮ ತನ್ನ ಕಾರ್ಯವನ್ನು ಮುಗಿಸಿದ್ದಾನೆ. ದುಷ್ಟ ಶಕ್ತಿಯ ಕೈ ಮೇಲಾಗಿದೆ. ದುಂಡೇಗೌಡರು ನಮ್ಮನ್ನ ಬಿಟ್ಟು ಹೊರಟೋದ್ರು. ಪಂಡಿತ್ರೆ, ಪಂಡಿತ್ರೆ, ಏನ್ ಹೇಳ್ತಾ ಇದ್ದೀರಿ ನೀವು? ಹಂಗೆ ಹೇಳಿದ್ರೆ ನನ್ ಎದೆ ಒಡೆದೋಯ್ತದೆ. ನಮ್ಮ ಬಾವಯ್ಯಗೆ ಏನು ಆಗಕ್ಕಿಲ್ಲ, ಏನು ಆಗಕ್ಕಿಲ್ಲ. ಏನು ಹೇಳ್ತಾ ಇದ್ದಾರೆ ಪಂಡಿತ್ರೆ? ದುಂಡೇಗೌಡರ ಹೆಸರಿನಲ್ಲಿ ಅಭಿಷೇಕ ಮಾಡಿ ಅವ್ರನ್ನ ಉಳಿಸ್ಕೋಬೇಕು ಅಂತ ತೀರ್ಥ ತಂದಿದ್ದೀನಿ. ಈಗ ಅದನ್ನು ಅವ್ರ ಬಾಯಿಗೆ ಬಿಡಬೇಕು ಅಂತೀರಾ?
ಏನು ಹೇಳ್ತಿದ್ದೀರಾ ಪಂಡಿತ್ರೆ? ನಮ್ಮ ಪೋಡ್ನಲ್ಲಿ ಜಾತ್ರೆ ಐತೆ. ನಮ್ಮ ಪೋಡ್ಗೆ ಹಿರಿತಲೆ ಅಂದರೆ ದುಂಡೇಗೌಡರು. ಅವ್ರಿಗೆ ತಾಂಬೂಲ ಕೊಟ್ಟು ಜಾತ್ರೆ ಕರೆಯೋಣ ಅಂತ ಬಂದಿದ್ದೀವಿ. ದಯವಿಟ್ಟು ಅಕ್ಷಕನದ ಮಾತಾಡಬೇಡಿ. ನಾಯಕರೇ, ಕಾಲ ಕೈ ಮೀರಿ ಹೋಗಿದೆ. ಮನಸ್ಸಲ್ಲಿ ಬಯಸೋದೇ ಒಂದು, ಬದುಕಲ್ಲಿ ನಡೆಯೋದೇ ಒಂದು. ಬಂದಿರೋದನ್ನ ಸ್ವೀಕರಿಸೋದೊಂದೇ ನಮಗುಳಿದಿರೋ ದಾರಿ. ಹೋಗಿ ಒಳಗೆ ಹೋಗಿ ನೋಡಿ. ಹಂಗಾದ್ರೆ ನಮ್ಮ ಬಾವಯ್ಯ ನನ್ಗೆ ಹೇಳ್ದೆ ಮಾಡ್ದೆ ಹೊಂಟೋಗ್ಬಿಟ್ಟ. ಬಾವಯ್ಯ ಬಾವಯ್ಯ ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರುತ್ತದೆ. ಸತ್ಯ ಗೆದ್ದಾಗ ಸುಳ್ಳು ಸುಟ್ಟು ಭಸ್ಮವಾಗುತ್ತೆ. ಕಾಳಯ್ಯ, ನಿನ್ನ ಅಂತ್ಯದ ಕಾಲ ಸಮೀಪಿಸಿದೆ. ನಿನ್ನ ನಾಟಕಕ್ಕೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಎಲ್ಲ ಯಾಕೆ ಕೂತಿದ್ದೀರಿ? ಬಾವಿಂಗೆ ಏನಾಗೈತೆ? ಅವಯ್ಯ, ನಿನ್ನನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಪಡಬಾರ್ದು ಇರೋ ಕಷ್ಟ ಎಲ್ಲ ಪಟ್ಬಿಟ್ಟಿನಿ. 100 ದೇವ್ರಿಗೆ ಅರ್ಕೆ ಹೊತ್ತೀನಿ. ನಿನ್ನ ಜೊತೆ ನಾನು ಮಾತಾಡಬೇಕು. ನೋಡಿಲಿ, ನಿನ್ನ ಉಳಿಸ್ಕೊಳ್ಳೋಕ್ಕೆ ನಾನು ನಾಯಕರು ಪೂಜಾರಪ್ಪನವ್ರನ್ನ ಕರ್ಕೊಂಬಂದಿದ್ದೀನಿ. ಬಾವಯ್ಯ, ಮಾತಾಡು ಬಾವಯ್ಯ, ಮಾತಾಡು ಬಾವಯ್ಯ. ಪೂಜಾರಪ್ಪರೇ, ಆಕಿ ತೀರ್ತು. ನಾ ಮಾತಾಡ್ಬೇಕು ನಮ್ಮ ಬಾವಿನ ಹತ್ರ. ಮಾತಾಡು ಬಾವಯ್ಯ. ಎಲ್ಲಿ ಮಾತಾಡ್ತಾರೆ? ಇನ್ನೆಲ್ಲಿ ಮಾತಾಡ್ತಾರೆ ಮಾವಯ್ಯ? ನಮ್ಮಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು ಮಾವಯ್ಯ. ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು ಮಾವಯ್ಯ. ಅಕ್ಕಯ್ಯ, ನಮ್ಗಿನ್ ಯಾರ ಗತಿ? ಮುತ್ತೈದೆಯಾಗೆ ಸಾಯ್ಬೇಕು ಅಂತ ಆಸೆಯ ಮುಡಿಕೊಂಡಿದ್ದೆ. ನಿನ್ ಗಂಡ ಅದನ್ನು ಕಿತ್ಕೊಂಡದ. ಬೆಟ್ಟಯ್ಯ, ಎಂತ ಅನ್ಯಾಯ ಮಾಡ್ಬಿಟ್ಟೆ ಈ ಎತ್ತಿಗೆ. ಪೂಜಾರಪ್ಪರೇ, ಬಾಯಿಗೆ ತೀರ್ಥ ಹಾಕ್ಬಿಡಿ. ಪ್ರಾಣನೇ ಹೋದ್ಮೇಲೆ ತೀರ್ಥ ಹಾಕಿ ಏನು ಪ್ರಯೋಜನ ಕಾಳಯ್ಯ? ನಮ್ಮ ಪೋಡ್ ಕಟ್ಟಿ ಬೆಳೆಸಿದ ಹಿರಿತಲೆ ನಮ್ಮ ದುಂಡೇಗೌಡರು. ಅವರೇ ಹೋದ್ಮ್ಯಾಕೆ ಪೋಡಿನ ಗತಿ ಏನು? ಬೆಗ್ದೆ ಏನು ಜಾತ್ರೆ ಗತಿ ಏನು? ಅಯ್ಯೋ ದುಂಡೇಗೌಡ್ರಿ, ನಿಮ್ಮಂಥವ್ರಿಗೆ ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು. ಏನಪ್ಪ, ಮುಂದಿನ ಕಾರ್ಯಕ್ಕೆ ಏನು ಅಣಿ ಮಾಡ್ಕೊಂಡಿದ್ದೀರಿ? ಸುತ್ತಮುತ್ತ ಪೋಡಿಗೆ ಹಿರಿತಲೆ, ಹೋಗಿ ಸುದ್ದಿ ಮುಟ್ಟಿಸಿ. ಅಕ್ಕಯ್ಯ, ನಿನ್ನ ಸ್ಥಿತಿಯ ನಾನು ನೋಡಕ್ಕಾಯ್ತಾ ಇಲ್ಲ. ಯಾವ್ರೆ, ನಿನ್ಗೆ ಕಂಡಿಲ್ವಾ? ನೀನ್ ನಿಜವಾಗ್ಲೂ ದ್ಯಾವ್ರೆ ಆಗಿದ್ರೆ ಈ ಮನೇಲಿ ಏನಾಯ್ತದೆ ಅಂತ ಬಂದು ಹೇಳು. ಇಲ್ಲ ಅಂತ ಹೇಳಿದ್ರೆ ನಾನು ಕಾಸಿನ ತುಪ್ಪ ಹಚ್ಚಕ್ಕಿಲ್ಲ. ಕೈ ಎತ್ತಿ ನಿಂಗೆ ಮುಗಿಯಕ್ಕಿಲ್ಲ, ಜಾತ್ರೆ ನಡೆಯಕ್ಕೂ ಬಿಡಕ್ಕಿಲ್ಲ. ಯಾವ್ರೆ, ನೀನಿರೋದೇ ನಿಜವಾಗಿದ್ದೆ ಬಂದು ನಿನ್ ಹೇಳು.
ಇಲ್ಲ ಅಂತ ಹೇಳಿದ್ರೆ ನಿನ್ ಕಲ್ಲು ಅಂತ ಒಬ್ಬ. ನಮ್ಮ ಪೂಜಾರಪ್ಪನ ಮೇಲೆ ದೇವ್ರು ಬಂದ್ಬಿಟ್ಟದೆ. ಅಯ್ಯೋ ಪರಮಾತ್ಮ, ಜಾತ್ರೆ ಪ್ರಾರಂಭ ಆಗಿ ದೊಡ್ಡ ಉತ್ಸವ ದಿವಸಕ್ಕೆ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದೆ. ಇವತ್ತೇ ಬಂದ್ಬಿಟ್ಟಿಯಾ ತಂದೆ? ನೀನು ಇವತ್ತೇ ಬಂದಿದ್ಯಾ ಅಂದರೆ ಏನೋ ಹೇಳೋಕೆ ಅಂತಲೇ ಬಂದಿದ್ಯಾ. ಅದೇನು ಅಂತ ತಿಳಿಸಿ ಹೇಳ್ತಂದೆ. ಏನೋ ಕಂದ, ಏನೋ ನೀನಿದ್ಯಾ ಅಂತ ನನ್ನ ಈ ಬೆಟ್ಟದ ಇನ್ನು ಕೇಳ್ತಾ ಇದ್ದೇನೋ? ಈ ಸಾವಿಗೆ ನಾನೇ ಕಾರಣ. ಈ ಮನೆ ಸಂಕಷ್ಟಕ್ಕೆ ನಾನೇ ಕಾರಣ ಕಣೋ, ನಾನೇ ಕಾರಣ. ಅಯ್ಯಯ್ಯೋ, ಯಾಕೆ ಸ್ವಾಮಿ, ಯಾಕೆ ನಾವು ನಡಿಯ? ನಮ್ಮಿಂದ ಏನು ಅಪಚಾರ ಆಗೈತೆ? ಯಾವ ತಪ್ಪಿಗೆ ನಮಗೆ ಈ ಶಿಕ್ಷೆ? ಏನ್ ಕಂದ, ಏನ್ ತಪ್ಪು ಅಂತ ಕೇಳ್ತಾ ಇದೀಯಾ? ಯಾಕೆ ಅಂತ ಕೇಳ್ತಾ ಇದೀಯಾ? ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದಾಗತ್ತೆ. ಈ ಹಟ್ಟಿಲಿ ಒಂದು ತಪ್ಪು ನಡೆದೈತೆ, ಅದಕ್ಕೆ ಹಿರಿತಲೆ ಬಲಿ ತಗೊಂಡಿದ್ದು. ಇದಕ್ಕೆ ಪರಿಹಾರ ಮಾಡಲಿಲ್ಲ ಅಂದ್ರೆ ಸಾಲ ಸಾಲ ಹೆಣಗಳು ಬೀಳ್ತವೆ. ಅಯ್ಯೋ ದೇವ್ರೆ, ಈ ಹಟ್ಟಿನಲ್ಲಿ ಅಪಚಾರ ನಡೆದೈತಾ? ನನಗೊಂದು ಅರ್ಥವಾಗ್ತಿಲ್ವಲ್ಲಪ್ಪ. ಯಾರೋ ತೆಪ್ಪು ಮಾಡಿದ್ದಕ್ಕೆ ಭಾವನ ಬಲಿ ತಗೊಂಡ್ಬಿಟ್ಟಲ್ಲ. ಅಯ್ಯೋ ತೆಪ್ಪ? ಯಾವ ತಪ್ಪು, ಯಾರ ತಪ್ಪು, ಯಾನ್ ಹೇಳ್ತಿದ್ಯಾ ಮಾವಯ್ಯ? ಕತೆ ಅಲ್ಲ ಕಣೋ, ಕತೆ ಅಲ್ಲ, ಈ ಮನೆ ವ್ಯಥೆ. ಏನೋ ದುಂಡವ್ವ, ನಿನ್ನ ಹಣೆ ಕುಂಕುಮ ಮಾಡಿಸಿದ್ದಕ್ಕೆ ಕಾರಣ ಏನು ತಿಳ್ಕೋಬೇಕಾ? ಯಾರು ದದ್ದಪ್ಪ, ಹೇಳಪ್ಪ. ಅಯ್ಯೋ ಮತಿಗೇಡಿ ಮಗಳೇ, ನಿನಗಿದೆಲ್ಲ ಅರ್ಥ ಆಗವಾಗಿದ್ರೆ ನಿನ್ನ ಗಂಡ ನೀನು ಯಾಕೆ ಕಳ್ಕೊಳ್ತಾ ಇದ್ದೆ? ನಿನ್ನ ಮನೆಯಲ್ಲಿ ತಪ್ಪು ನಡೆದಿದೆ, ನೀನು ನಿನ್ನ ಗಂಡ ಇದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅಯ್ಯೋ ದ್ಯಾವ್ರೆ, ನಮ್ಮ ಹಟ್ಟಿ ದ್ಯಾವ್ರ ನೀನೇ ಹಿಂಗ ಅನ್ಬಿಟ್ರೆ ಹೆಂಗಪ್ಪ? ನಿನ್ ಕುಲದ ಮಕ್ಳು ಯಾಕೆ ಇಷ್ಟೊಂದು ಕೋಪ? ನಮ್ಮ ಹಟ್ಟಿ ದ್ಯಾವ್ರಾಗಿ ನೀನ್ ಹೆಂಗ್ ಹೇಳಿದ್ರೆ ಹೆಂಗಪ್ಪ? ಮುಚ್ಚು ಬಾಯಿ ಪಾಪದ ಹೆಣ್ಣೆ, ಇದಕ್ಕೆಲ್ಲ ಕಾರಣ ನೀನೇ. ಯಾಕೆ ಪಂಡಿತ ದೇವ್ರು, ಇವನಿಗೆ ಚಿಕಿತ್ಸೆ ಕೊಟ್ಟಿದ್ದು ನೀನೇ ತಾನೇ? ಹೌದು ದೇವ್ರು, ಹೌದು. ಅದು ಫಲಕಾರಿ ಆಗಲೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ಇವಳೇ ಕಾರಣ. ಏನಾಯ್ಕ ಅಪ್ಲೆ ಹೊಡಿಯ? ಈ ಪೋಡಿ ಹಿರಿತಲೆ ಇವತ್ತು ತಲೆದಂಡ ಆಗಿರೋದಕ್ಕೆ ಕಾರಣ ಯಾರು ಗೊತ್ತೇನೋ? ಇವಳೆ ಈ ಪಾಪದವಳೆ. ಯಾಕೆ ಎಲ್ಲ ಹೀಗೆ ನೋಡ್ತಾ ಇದ್ದೀರಾ? ನಿಮಗೆ ನಾನು ಹೇಳಿದ ನಂಬಿಕೆ ಬರ್ಲಿಲ್ವಾ? ಈಗ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ.
ಪೋಡನ್ನೇ ನುಗ್ಗಿ ನೀರು ಕುಡಿತೀನಿ, ಎಲ್ಲರನ್ನೂ ಸಾಯಿಸಿ ಸಮಾಧಿ ಮಾಡ್ತೀನಿ. ಆಗ ನಿಮ್ಗೆ ಅರ್ಥ ಆಯ್ತಾರೆ, ಆಗ ನಿಮ್ಗೆ ಅರ್ಥ ಆಯ್ತಾರೆ. ಅಯ್ಯೋ ಹಾಗನ್ಬೇಡ ನನ್ನಪ್ಪ, ಹಾಗನ್ಬೇಡ. ನೀನೇ ಮುನಿಸ್ಕೊಂಡ್ರೆ ನಮ್ಗೆ ಯಾರು ದಿಕ್ಕು? ತಪ್ಪು ಒಪ್ಪು ಎಲ್ಲ ನೀನು ಹೊಟ್ಟೆಗೆ ಹಾಕು. ಏನು ನಡೆದೈತೆ ಅಂತ ಏನೂ ತಿಳಿದೇ ಇರೋ ಮಕ್ಕಳಿಗೆ ನೀನು ತಿಳಿಸಿ ಹೇಳು ತಂದೆ, ತಿಳಿಸಿ ಹೇಳು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನನ್ನ ಜಾತ್ರೆಗೆ ಹೆಜ್ಜೆನ ಮೇಲೆ ಬೇಟೆಗೆ ಹೊರಟ ತನ್ನ ಗಂಡನ್ನು ತಡೆದು ನನಗೆ ಅಪಚಾರ ಮಾಡಿದವಳು ಇವಳೇ. ಆ ನೀಲನಿಗೆ ಜ್ಞಾನ ಕೊಟ್ಟು ಬೇಟೆಗೆ ಹೋಗುವಾಗ ಮಾಡಿದ್ದೆ ನಾನು. ಅಪ್ಪ ಅವನ ಮಾತಿಗೆ ಬೆಲೆ ಕೊಟ್ಟು ಬೇಟೆಗೆ ಹೊಂಟವನಿಗೆ ಪತಿವ್ರತೆ ತರ ಉಳಿಸ್ಕೊಡ್ತೀನಿ ಅಂತ ಬಲಗೈ ಮುಟ್ಟಿ ಭಾಷೆ ಕೊಡದೆ ನೆಮ್ಮದಿಯಾಗಿ ಅವನು ಬೇಟೆ ಕಳಿಸ್ತಿರೋ ಪಾತಕಿ ಇವಳು. ಅಯ್ಯಯ್ಯೋ, ಇದೆಲ್ಲ ನಮಗೆ ಗೊತ್ತೇ ಇಲ್ವಲ್ಲ ಪರಮಾತ್ಮ. ಅಷ್ಟೇ ಅಲ್ಲ ವಿವೇಕಿ, ಇವಳ ಗಂಡನಿಗೆ ಎಂತ ಮೋಸ ಮಾಡಿದಾಳೆ ಗೊತ್ತಾ? ಮೋಸ ಅದೇನ್ ಬೇಡ್ದಯ್ಯ? ಹೇಳು ಕೇಳು, ಹೇಳು. ಗಂಡ ಹೆಜ್ಜೆನ್ ಮೇಲೆ ಬೇಟೆ ಮುಗಿಸ್ಕೊಂಡು ಬರೋದ್ರೊಳಗೆ ಇವಳು ತನ್ನ ಪತಿವ್ರತೆ ತನ್ನ ಕಳ್ಕೊಂಡ್ಬಿಟ್ಟವಳೆ. ಇಲ್ಲ, ನಾನಂತೋಳಲ್ಲ. ಮುಚ್ಚು ಬಾಯಿ ಪಾಪದ ಹೆಣ್ಣೆ. ನಿನಗೆ ಸಿರಿ ಸಂಪತ್ತು ಯಾರು ಕೊಟ್ಟವರು? ನಿನ್ನ ಹುಟ್ಟು ಬಂಜೆತನವನ್ನು ಯಾರು ಕಳೆದವರು? ನೀನು ಮಾಡಿರೋ ಅಪಚಾರ ಏನು ಅಂತ ನನಗೆ ಗೊತ್ತದೆ. ನಿನ್ನನ್ನ ಈ ಪೋರ್ಟ್ನಲ್ಲಿ ಇಟ್ಕೊಂಡವ್ರನ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ. ಒಬ್ಬೊಬ್ಬನ ಬಲಿ ತಗತೀನಿ. ಅಯ್ಯಯ್ಯೋ, ಹಂಗಾರೆ ಈಗೇನಪ್ಪ ಮಾಡೋದು? ಪೋಡ್ಗೆ ಒಂದು ಗತಿ ಕಾದಿದೆ ಅಂತ ಆಯ್ತು. ಬೆಡ್ಡ ಏನು ಕೋಪ ಒಳ್ಳೇದಲ್ಲ. ಇವಳಿಂದ ಈ ಅಟ್ಟಿ ಅಪವಿತ್ರ ಆಯ್ತು, ಈ ಪೋಡು ಅಪವಿತ್ರ ಆಯ್ತು. ಮುಂದೆ ಜಾತ್ರೆ ಆಯ್ತು. ಇಂಥ ಪಾಪದಣ್ಣು ಈ ಅಟ್ಟಿನಲ್ಲೇ ಇದ್ರೆ ಇನ್ನೂ ಏನೇನು ಅನಾಹುತ ಆಗುತ್ತೋ ಏನೋ. ಏನ್ರಪ್ಪ, ಈ ಅಟ್ಟಿನಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಸುಮ್ಕೆ ಇದ್ದೀರಲ್ಲ, ಇದು ನ್ಯಾಯವಾ? ಇಂಥ ಹೆಣ್ಣನ್ನ ಕೋಡಿಯಿಂದ ಹೊರಕಾಗ್ದೆ ಮನೆ ಹಿರಿತಲೆಯನ್ನ ಕರ್ಕೊಂಡ್ರಲ್ಲ, ಪಾಪಿಗಳ. ಇಲ್ಲ ನಾಯಕ್ರೆ, ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ನಂಬಿ, ನನ್ನ ಪತಿವ್ರತೆ, ದಯವಿಟ್ಟು ನನ್ನ ನಂಬಿ ನಾಯಕ್ರೆ. ಇಲ್ಲ ನಾಯಕ್ರೆ, ನನ್ ಸೊಸೆ ಅಂತವಳಲ್ಲ. ಇಲ್ಲ ನಾಯಕ್ರೆ, ನಮ್ಮ ಕಾಳಪ್ಪ ಮಾವ ಏನೋ ಹೇಳ್ತಾನೆ ಅಂತ ನೀವು ಅದನ್ನೆಲ್ಲ ನಂಬೇಡಿ. ನಮ್ಮ ಸಂಕವನ ಮೇಲೆ ನಮ್ಗೆಲ್ರಿಗೂ ನಂಬಿಕೆ ಐತೆ. ಸಂಕಮ್ಮ ಚಿಂದಂತವಳು. ನಮ್ಮ ಮಾವಯ್ಯನೂ ಒಪ್ಕೊಂಡಿದ್ರು. ಬೇಕಾದ್ರೆ ನಮ್ಮ ಅತ್ತವನ್ ಕೇಳಿ ನೋಡ್ರಿ. ಕಣ್ರಪ್ಪ, ನಿಜ ಕಣ್ರಪ್ಪ. ಸುಮ್ಕೆ ನಿನ್ಗೆ ಒಂದೂ ಗೊತ್ತಾಗಿಕ್ಕಿಲ್ಲ. ನಾನು, ನಮ್ಮ ಭಾವ, ನನ್ನ ಮನ್ಸೂರು ಎಲ್ಲ ನಂಬೋದು, ಆದ್ರೆ ಯಾವ್ರು ನಂಬಿಡ್ತಾನ? ಅಷ್ಟಕ್ಕೂ ಈ ಸಂಕವ ನೀಲೇಗೌಡ ಹೌದಾ 6 ತಿಂಗಳಿಗೆ
ಬಸ್ರಾಗೋಳೋ ಇಲ್ವೋ ಹೇಳ್ಬಿಡ್ಲಿ ನೋಡವ. ನಿಜ, ನಾನು 6 ತಿಂಗಳಿಗೆ ಬಸರಾಗಿದ್ದು ನಿಜ. ನಂಗೆ ಈ ಸಿರಿ ಸಂಪತ್ತು ವೈಭೋಗನೆಲ್ಲ ಕೊಟ್ಟಿದ್ದು ನನ್ನ ಅಪ್ಪನ ಮನೆ ಮಹದೇಶ್ವರ. ಓಹೋ, ಇದಾ ವಿಷಯ. ಈ ಹಟ್ಟಿಯಲ್ಲಿ ಇಷ್ಟೆಲ್ಲ ನಡೆದಿದ್ರು ಮುಚ್ಚಿಟ್ಕೊಂಡು ನಾಟಕ ಆಡ್ತಾ ಇದ್ರಾ? ಛೇ ಛೇ ಛೇ, ಎಂಥ ಅಪಚಾರ, ಎಂಥ ಅಪಚಾರ. ಇಂತಹ ಲಜ್ಜೆಗೆಟ್ಟ ಹಟ್ಟಿ ಅಂತ ಗೊತ್ತಿದ್ರೆ ನಾನಿಲ್ಲಿಗೆ ಕಾಲೇ ಇಡ್ತಿರ್ಲಿಲ್ಲ. ನನ್ನ ವಿದ್ಯೆ ಫಲಕಾರಿಯಾಗದೆ ಇದ್ದಾಗಲೇ ಅನ್ಕೊಂಡಿದ್ದೆ ಈ ಮನೆಯಲ್ಲಿ ಏನೋ ದೋಷ ಇದೆ ಅಂತ. ಇಲ್ಲ ಇಲ್ಲ, ನಾನ್ ಕ್ಷಮಿಸಲ್ಲ. ಸ್ವಾಮಿ, ಇಲ್ಲ ಸ್ವಾಮಿ, ಇಲ್ಲ. ನೀವೆಲ್ಲರನ್ನು ಕಾಪಾಡೋದು ಯಾರಿದ್ದಂಗೆ ನಿಮ್ಮ ಬಾಯಿನಾಗೆ ಇಂಥ ಮಾತು ಬರೋದಾ? ಬೇಡ ಸ್ವಾಮಿ, ನಿಮ್ದಮ್ಮಯ್ಯ ಅಂತೀನಿ, ಬೇಡ. ನಾನು ಅಗ್ನಿ ಅಷ್ಟೇ ಪವಿತ್ರಳು, ಗಂಗೆ ಅಷ್ಟೇ ಪಾವನಳು. ನನ್ನ ದಯವಿಟ್ಟು ನಂಬಿ ಸ್ವಾಮಿ. ಇದು ನಂಬಿಕೆ ಪ್ರಶ್ನೆ ಅಲ್ಲ ತಾಯಿ, ಇದು ಸತ್ಯತೆಯ ಪ್ರಶ್ನೆ. ನಾನಲ್ಲ, ಇಲ್ಲಿ ಯಾರನ್ನ ಕೇಳಿದ್ರು ಇಲ್ಲಿರೋದು ತಪ್ಪೆ. ನಿಮ್ದೇನು ತಪ್ಪೇ ಇಲ್ಲ ಅನ್ನೋದಾದ್ರೆ ಪೋಡಿನ ಜನರ ಮುಂದೆ ಅದನ್ನ ನಿರೂಪಿಸು. ನಾನು ನಂಬ್ತೀನಿ, ಪೋಡಿನ ಜನನೂ ನಂಬ್ತಾರೆ. ಅಯ್ಯೋ ಬಿಡ್ದಯ್ಯ, ನನ್ನ ಎಂತ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟೆ. ನನಗೇನ್ ಮಾಡ್ಲಿ ತಂದೆ? ಇದು ನನಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ನಾಯಕರೇ, ಪೋಡಿನ ಜನರ ಮುಂದೆ ನೀವೇ ಹೇಳಿ. ನಾನೇನು ಹೇಳಿ ಸ್ವಾಮಿ, ಜನಗಳ ನಿರ್ಧಾರನೇ ಜನಾರ್ದನ ನಿರ್ಧಾರ ಅಂತಾರೆ. ಮೊದಲು ಹೆಣನ ಹಟ್ಟಿಯಿಂದ ಆಚೆಗೆ ತನ್ನಿ. ಜನಗಳ ಮುಂದೆ ಸಂಕವ್ವ ತಾನು ಮಾಡಿರೋದು ತಪ್ಪಲ್ಲ ಅಂತ ನಿರೂಪಿಸ್ತಾರೆ. ಆಮೇಲೆ ಏನು ಮಾಡಬೇಕು ಅಂತ ಜನನೇ ನಿರ್ಧಾರ ಮಾಡ್ತಾರೆ. ಅಯ್ಯೋ ಬೇಟದಯ್ಯ, ಯಾಕೆ ಮನುಷ್ಯನ ಪರೀಕ್ಷೆ ಮಾಡ್ತಿದ್ಯಾ? ನನ್ ನೋಡಿ ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ಬಂಗಾರದಂತ ನನ್ನ ಸೊಸೆ ಮೇಲೆ ಅಪವಾದ ಹೊರಿಸ್ತಾ ಇದೆಯಾ? ಯಾಕೆ ಹಿಂಗ್ ಮಾಡ್ತಿದ್ಯಾ? ನಾವೇ ತಪ್ಪು ಮಾಡಿದ್ರೆ ಇಲ್ಲ, ನಾವ್ ಬೇಕಾಗಿಲ್ಲ. ಇದೇನಾಯ್ತಮ್ಮಿ? ಪಡಿಯಾ ಮಲ್ಲಾಜಿ, ಯಾನ ಮಲ್ಲಾಜಿ, ಏನಾಯ್ತು? ಅವಯ್ಯ ಅವಯ್ಯ, ಏನಾಯ್ತು ಅವಯ್ಯ? ಅವಯ್ಯ ಮಾತಾಡವಯ್ಯ, ಬೆಟ್ಟಯ್ಯ. ಏನಪ್ಪ ನಿನ್ ಪರೀಕ್ಷೆ? ಅವಯ್ಯ ಅವಯ್ಯ, ಮಲ್ಲಾಜಿ ಯಾನ ತಪ್ಪೋದಕ್ಕೆ ಕಾಣಿಸ್ತದೆ. ಒಳಗೆ ಹೋಗಿ ಚಾಪಿ ಹಾಕು. ಅವಯ್ಯ ಅವಯ್ಯ.